ನೋಡ್ರಿ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಅಡ್ವರ್ಬ್ ಡಿಫ್ರೆನ್ಶಿಯೇಷನ್ ಹೆಂಗ್ ಮಾಡೋಣ ಅಂದ್ರೆ ಸೊ ಯಾವ ತರ ಕಂಡು ಹಿಡಿಬೇಕು ಒಂದ್ ಸೆಂಟೆನ್ಸ್ ಒಳಗಡೆ ಅಡ್ಜೆಕ್ಟಿವ್ ಯಾವ್ದು ಅಡ್ವರ್ಬ್ ಯಾವ್ದು ಅಂತಂದ್ ಹೇಳಿ ನಾವು ಕಂಡು ಹಿಡಿದು ಅಂತಂದ್ ಹೇಳಿದ್ರೆ ನಮ್ಗೆ ಆ, ಯಾವುದೇ ಪ್ರಾಬ್ಲಮ್ಸ್ ಬಂದ್ರು ಕೂಡ ಗ್ರಾಮರ್ ಅಲ್ಲಿ ಯಾವುದೇ ಕ್ವಶನ್ಸ್ ಬಂದ್ರು ಕೂಡ ನಾವು ಈಸಿಯಾಗಿ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಒಂದು ಪಾಯಿಂಟ್, ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನಿ. ಸೊ ಎಲ್ರು ಫಾಲೋ ಮಾಡ್ರಿ, ಬರೀ ಹುಡುಗಿರ್ನಷ್ಟೇ ಫಾಲೋ ಮಾಡೋದಲ್ಲ, ಆ, ಬರೀ ಹೀರೋಗಳನ್ನ ಅವ್ರನ್ನ ಇವ್ರನ್ನ ಫಾಲೋ ಮಾಡೋದಲ್ಲ, ಫ್ರೆಂಡ್ಸ್ಗಳನ್ನ. ಸೊ ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಸೊ ಫಾಲೋ ಮಾಡ್ರಿ, ನೋಡೋಣ ಎಷ್ಟು ಇನ್ಕ್ರೀಸ್ ಆಗ್ತಾರ ಅಂತಂದೇಳಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವ್ ಯಾವ್ದೇ SSC ಎಕ್ಸಾಮ್ಸ್ ಗಳನ್ನ ತಗೊಳ್ರಿ, ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇಂಗ್ಲಿಷ್ ಗ್ರಾಮರ್. ನಾನು ಇಲ್ಲಿವರೆಗೂ ಏನಪ್ಪಾ ಅಂತಂದ್ ಹೇಳಿದ್ರೆ 5 ಕ್ಲಾಸ್ಗಳನ್ನ ಕಂಪ್ಲೀಟ್ ಮಾಡಿದೀನಿ. ನೌನು, ಪ್ರೊನೌನು, ಅದಾದ ನಂತರ ನೆಕ್ಸ್ಟ್ ಮತ್ತೇನೇನ್ ಬರ್ತಾವ ನೋಡ್ರಿ, ಅಡ್ಜೆಕ್ಟಿವ್, ವರ್ಬ್, ಆಮೇಲೆ ಎಡ್ವರ್ಬ್, ಇವನ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಮಾಡ್ಬಿಟ್ಟೆ. ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವ ಬರ್ತಾವ ಅಂತಂದ್ರೆ ಅವುಗಳನ್ನೆಲ್ಲ ನೋಡ್ಕೊಡ್ರಿ ಕ್ಲಾಸ್ನ. ಏನ್ ಜಾಸ್ತಿ ಏನ್ ಹೊತ್ತು ಹಿಡಿಯಲ್ಲ, ಅದ್ ನೋಡ್ಕೊಂಡ್ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಆಮೇಲೆ ಅಡ್ವರ್ಬ್ ಡಿಫ್ರೆನ್ಶಿಯೇಷನ್ ಅನ್ನ ಹೆಂಗ್ ಮಾಡೋದನ್ನ ನಾವು ನೋಡ್ತಾ ಹೋಗೋಣ ಇವಾಗ. ನೋಡ್ರಿ, ನಾವು ಬೇಸಿಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಡೆಫಿನೇಷನ್ ಅನ್ನ ಕಲ್ತಿದ್ವಿ. ಅಡ್ಜೆಕ್ಟಿವ್ ಅಂದ್ರೆ ಏನು, ಅಡ್ಜೆಕ್ಟಿವ್ ಏನ್ ಮಾಡತ್ತಪ್ಪ ಅಂತಂದ್ ಹೇಳಿದ್ರೆ ನೌನು ಆಮೇಲೆ ಪ್ರೊನೌನ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡುತ್ತಾ ಅಂತಂದ್ ಹೇಳಿದ್ವಿ. ಸೊ ನೌನ್ ಅಥವಾ ಪ್ರೊನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋದನ್ನ ನಾವು ಅಡ್ಜೆಕ್ಟಿವ್ ಅಂತಂದ್ ಹೇಳಿದ್ವಿ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಎಡ್ವರ್ಬ್ ಅಂದ್ರೆ ಏನು. ಸೊ ಎಡ್ವರ್ಬ್ ಏನಪ್ಪಾ ಅಂತಂದ್ ಹೇಳಿದ್ರೆ ವರ್ಬ್, ಅಡ್ಜೆಕ್ಟಿವ್, ಆಮೇಲೆ ಖುದ್ದಾಗಿ ಎಡ್ವರ್ಬ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ರೆ ಅದನ್ನ ನಾವ್ ಏನಂತ ಕರಿತೀವಿ, ಅಡ್ವರ್ಬ್ ಅಂತ ಕರಿತೀವಿ. ನೋಡ್ರಿ, ಒಂದ್ ಸೆಂಟೆನ್ಸ್ ಒಳಗಡೆ ನೌನು ಪ್ರೊನೌನ್ ಇತ್ತು, ಅದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತು, ಅಂತ ವರ್ಡ್ ನ ನಾವು ಅಡ್ಜೆಕ್ಟಿವ್ ಅಂತ ಕರೆದ್ವಿ. ಸೊ ಒಂದ್ ಸೆಂಟೆನ್ಸ್ ಒಳಗಡೆ ವರ್ಬ್, ಅಡ್ಜೆಕ್ಟಿವ್, ಖುದ್ದಾಗಿ ಎಡ್ವರ್ಬ್ ಇದ್ದು ಅವ್ರದ್ದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರು ಕೊಡ್ತಾ ಇದ್ರೆ ಇನ್ನೊಂದು ವರ್ಡ್, ಸೊ ಅಂತವುಗಳನ್ನ ನಾವು ಏನಪ್ಪಾ ಅಂತಂತ ಹೇಳಿದ್ರೆ ಅಡ್ವರ್ಬ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಇದು ಬೇಸಿಕ್ ಏನಪ್ಪಾ ಅಂತಂತ ಹೇಳಿ ತಿಳ್ಕೊಂಡಿರ್ಬೇಕು. ಇನ್ನೊಂದು ಸಿಂಪಲ್ ಆಗಿ ಏನಪ್ಪಾ ಅಂತಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದು, ನೌನು ಪ್ರೊನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಂದ್ರೆ ಅದು ಅಡ್ಜೆಕ್ಟಿವ್. ಅದನ್ನ ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇತ್ತಂತಂದ ಹೇಳಿದ್ರೆ ಅದನ್ನ ಅಡ್ವರ್ಬ್ ಅಂತ ತಿಳ್ಕೊಂಬಿಟ್ರಿ. ಸೆಂಟೆನ್ಸ್ ಒಳಗಡೆ ನೌನ್ ಪ್ರೊನೌನ್ ಇತ್ತು, ಅಡ್ಜೆಕ್ಟಿವ್, ಅದನ್ನ ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆನೂ ಕೂಡ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇತ್ತು ಅಂತಂದ ಹೇಳಿದ್ರೆ ಸಿಂಪಲ್ ಅದು ಅಡ್ವರ್ಬ್ ಆಗಿರುತ್ತೆ. ಈಗ ನೋಡ್ರಿ, ನಾನು ನಿಮ್ಗೆ 5 ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ದೀನಿ, 1 2 3 4 5. ಸೊ ಇದ್ರಲ್ಲಿ ಅಡ್ಜೆಕ್ಟಿವ್ ಯಾವುದು, ನೌನ್ ಯಾವುದು, ಪ್ರೊನೌನ್ ಯಾವುದು, ಈ ಸೆಂಟೆನ್ಸ್ ಒಳಗಡೆ ನಾವು ಹೆಂಗ್ ಐಡೆಂಟಿಫಿಕೇಶನ್ ಹೆಂಗ್ ಮಾಡ್ಬೇಕು, ಯಾವ್ಯಾವ ಏನೇನ್ ಅಂತಂದೇಳಿ ನಾ ಮಾಡಿದ್ರ ನಿಮ್ಗೆ ಅರ್ಥ ಆಗಂಗಿಲ್ಲ. ಈಗ ಏನಪ್ಪಾ ಅಂತಂದ ಹೇಳಿದ್ರೆ ವಿಡಿಯೋನ ಪಾಸ್ ಮಾಡಿ ನೀವೆಲ್ಲ ಏನಂತಂದ ಹೇಳಿದ್ರೆ ಯಾವ್ಯಾವಕ್ಕೆ ಏನೇನ್ ಅಂತಾರ ಅಂತಂದ ಹೇಳಿ ಬರೀರಿ. ಆಮೇಲೆ ಏನಂತಂದ ಹೇಳಿದ್ರೆ ನೀವು ಮಾಡಿರೋದು ಕರೆಕ್ಟ್ ಐತಿಲ್ಲ ಅಂತಂದ ಹೇಳಿ ಚೆಕ್ ಮಾಡ್ಕೊಡ್ರಿ. ಈ ತರ ಮಾಡಿದಾಗ್ಲೇ ನಿಮ್ಗೆ ಏನಂತಂದ ಹೇಳಿದ್ರೆ ಇಂಗ್ಲಿಷ್ ಗ್ರಾಮರ್ ಬರುತ್ತೆ. ಇಲ್ಲ ಅಂತಂದ ಹೇಳಿದ್ರೆ ಗ್ರಾಮರ್ ಬರಂಗಿಲ್ಲ, ಮಾರ್ಕ್ಸ್ ಬರಂಗಿಲ್ಲ. ಸೊ ಎಲ್ರು ಬರ್ದಿರ ಅಂತ ಅನ್ಕೊಂತೀನಿ. ಪಾಸ್ ಎಲ್ಲ ಮಾಡ್ಬಿಟ್ಟು ಇಲ್ಲಿ ನೋಡ್ರಿ, ಫಸ್ಟ್ ಸೆಂಟೆನ್ಸ್ ಅನ್ನ ತಗೊಳ್ರಿ. ಈ ಫಸ್ಟ್ ಸೆಂಟೆನ್ಸ್ ಅನ್ನ ತಗೊಂಡ್ರಿ ಅಂತಂದ ಹೇಳಿದ್ರೆ ಇಲ್ಲಿ ಏನ್ ಬಾಯ್ ಅಂತಂದ ಐತಲ್ಲ, ಈ ಬಾಯ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ನೌನ್ ಅಂತಂದ ಹೇಳ್ತೀವಿ. ಸೊ ಬಾಯ್, ಹುಡುಗ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಅದೊಂದು ವರ್ಡ್, ಅದು ನೌನ್ ಅಂತಂದ ಹೇಳುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ನೌನ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ಎ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಇದೊಂದು ಆರ್ಟಿಕಲ್ ಅಂತಂದ ಹೇಳ್ತೀವಿ. ಸೊ ಎ ಅನ್ನೋದೇನು ಆರ್ಟಿಕಲ್. ಟೋಟಲ್ ಆಗಿ ಆರ್ಟಿಕಲ್ಸ್ ಅಂತ ಬಂದಾಗ 3 ಪ್ರಕಾರ ಬರ್ತಾವ. ಒಂದು ಎ, ಆನ್, ಅದಾದ ನಂತರ ದ ಅಂತಂದ ಹೇಳ್ಬಿಟ್ಟು. ಸೊ ಇವು 3 ಏನಪ್ಪಾ ಅಂತಂದ ಹೇಳಿದ್ರೆ ಆರ್ಟಿಕಲ್ಸ್. ಇವ್ ಎದಕ್ ಬರ್ತಾವು, ಆರ್ಟಿಕಲ್ಸ್ ಎದಕ್ ಬರ್ತಾವ, ಇವ್ 3 ಎದಕ್ ಬರ್ತಾವಪ್ಪ ಅಂತಂದ ಹೇಳಿದ್ರೆ ನೌನ್ಗೋಸ್ಕರ ಬರ್ತಾವ. ನೌನ್ಗೋಸ್ಕರ. ಈಗ ಯಾವ್ದೇ ಬೇಕಾದ ಒಂದ್ ಸೆಂಟೆನ್ಸ್ ಒಳಗಡೆ ಅದು ಎಲ್ಲಿ ಬೇಕಾದಲ್ಲಿರ್ಲಿ, ಆನ್ ಅಥವಾ ದ ಎಲ್ಲಿ ಬೇಕಾದಲ್ಲಿ ಇರ್ಲವ್. ಸೊ ಅವು ಎದಕ್ಕೋಸ್ಕರ ಬರ್ತಾವಪ್ಪ ಅಂತಂದ ಹೇಳಿದ್ರೆ ನೌನ್ಗೋಸ್ಕರ ಬರ್ತಾವು. ಸೊ ನಾಮಪದಕ್ಕೋಸ್ಕರ ಬರ್ತಾವ. ಈ ನೌನ್ ಇಲ್ದೆ ಎಲ್ಲಾದ್ರೂ ಆರ್ಟಿಕಲ್ಸ್ ಎಲ್ಲಾದ್ರೂ ಸೆಂಟೆನ್ಸ್ ಒಳಗಡೆ ಯೂಸ್ ಮಾಡ್ರ ಅಂತಂದ ಹೇಳಿದ್ರೆ ಆ ಸೆಂಟೆನ್ಸ್ ರಾಂಗ್ ಅಂತ ಅನ್ಕೋಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಬಾಯ್ ಐತಿ, ಅದು ನೌನ್ ಅಂತಂದೈತೆ. ಈ ನೌನ್ಗೋಸ್ಕರ ಏನಪ್ಪಾ ಅಂತಂದ ಹೇಳಿದ್ರೆ ಎ ಬಂದೈತೆ. ಇಲ್ಲಿ ನೋಡ್ರಿ, ಅ ಬಾಯ್ ಅಂತಂದ್ ಹೇಳಿದ್ರೆ ಅಥವಾ ಎ ಬಾಯ್ ಅಂತಂದ್ ಹೇಳಿದ್ರೆ ಒಂದ್ ಹುಡುಗ ಅಂತಂದ್ ಹೇಳುತ್ತ ಅದು. ಸೊ ಎ ಬದಲಾಗಿ ಏನಂತಂದ್ ಹೇಳಿದ್ರೆ ಒನ್ ಬರೆಯೋ ಬದಲಾಗಿ ಎ ಬರ್ದಿದಾರಷ್ಟ. ಎ ಬಾಯ್ ಅಂತಂದ್ ಹೇಳಿದ್ರೆ ಒಂದ್ ಹುಡುಗ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಎ ಅಂಡ್ ದ ಎದಕ್ ಬರ್ತಾವ ಅಂತಂದ ಹೇಳಿದ್ರೆ ಸೆಂಟೆನ್ಸ್ ಒಳಗಡೆ, ಅಥವಾ ಆರ್ಟಿಕಲ್ಸ್ ಎದಕ್ಕೋಸ್ಕರ ಬರ್ತಾವಪ್ಪ ಅಂತಂದ ಹೇಳಿದ್ರೆ ನೌನ್ಗೋಸ್ಕರ ಬರ್ತಾವು. ಎಲ್ಲೆಲ್ಲಿ ನೌನ್ ಇರ್ತಾವೋ ಅಲ್ಲೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಆರ್ಟಿಕಲ್ಸ್ ಇರ್ತಾವ. ಇರ್ಬೋದು, ಇರ್ಲಿಕ್ಕಿಲ್ಲ. ಬಟ್ ಆದ್ರೆ ಆರ್ಟಿಕಲ್ಸ್ ಎಲ್ಲಾದ್ರೂ ಇದ್ವು ಅಂತಂದ ಹೇಳಿದ್ರೆ ಆ ಸೆಂಟೆನ್ಸ್ ಒಳಗಡೆ ನೌನ್ ಇರ್ಲೇಬೇಕು. ನೌನ್ ಇರ್ಲಿಲ್ಲ ಅಂತಂದ ಹೇಳಿದ್ರೆ ಆ ಸೆಂಟೆನ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ಆರ್ಟಿಕಲ್ಸ್ ಯೂಸ್ ಮಾಡಿದಾಗ ರಾಂಗ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಸೊ ಇಷ್ಟ ಆಯ್ತು. ಅದಾದ ನಂತರ ಈ ಗುಡ್ ಅನ್ನೋದೇನು,
ಗುಡ್ ಬಾಯ್ ಅಂತಂದ ಹೇಳಿದ್ರೆ ಒಂದು ಒಳ್ಳೆ ಹುಡುಗ ಅಂತ ಹೇಳ್ತಾ ಇದೀವಿ. ಸೊ ಈ ಹುಡುಗನ ಬಗ್ಗೆ, ಬಾಯ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಗುಡ್ ಕೊಡ್ತಾ ಇತ್ತ. ಬಾಯ್ ಹೆಂಗಿದಾನ, ಗುಡ್ ಇದಾನ, ಬಾಯ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತ. ಸೊ ಅದಕ್ಕೋಸ್ಕರ ಇದನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಈ ಸೆಂಟೆನ್ಸ್ ಎಲ್ರಿಗೂ ಅರ್ಥ ಆಯ್ತಾ? ಅದಾದ ನಂತರ ನೆಕ್ಸ್ಟ್ ಎಲ್ರು ಕರೆಕ್ಟ್ ಆಗಿ ಬಿಡಿಸಿದ್ರೆ ಎ ಅನ್ನೋದು ಆರ್ಟಿಕಲ್, ಗುಡ್ ಅನ್ನೋದು ಅಡ್ಜೆಕ್ಟಿವ್, ಬಾಯ್ ಅನ್ನೋದೇನಪ್ಪಾ ಅಂತಂದ್ರೆ ನೌನ್ ಆಯ್ತು ಇಲ್ಲಿ. ಈಗ ನೋಡ್ರಿ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಎಲ್ರು ಮಾಡಿ ಬರ್ದಿದ್ದೀರ ಅನ್ಕೊಂತೀನಿ. ಸೊ ಇಲ್ಲಿ ಬಾಯ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ನೌನ್ ಆಯ್ತು. ಅದಾದ ನಂತರ ಎ ಅನ್ನೋದೇನಪ್ಪಾ ಆರ್ಟಿಕಲ್ ಆಯ್ತು. ಸೊ ಅದಾದ ನಂತರ ಈ ಗುಡ್ ಅನ್ನೋದೇನೈತಿ, ಬಾಯ್ ಬಗ್ಗೆ ಹೇಳ್ತಾ ಇತ್ತ. ಸೊ ಹುಡುಗ ಎಂತವನಿದಾನ, ತುಂಬಾ ಒಳ್ಳೆಯವನಿದಾನ ಅಂತಂದ ಹೇಳಿ. ಸೊ ಹಂಗಾದ್ರೆ ಇದು ಗುಡ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್ ಆಯ್ತು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಈ ವೇರಿ ಅನ್ನೋದೇನು? ಸೊ ಇವಾಗ ನೋಡ್ರಿ ಸರ್, ಇದು ವೇರಿ ಅನ್ನೋದು ಬಾಯ್ ಬಗ್ಗೆ ಹೇಳ್ತಾ ಐತೆ. ವೆರಿ ಬಾಯ್ ಅಂತಂದ್ ಹೇಳಿದ್ರೆ ಮೀನಿಂಗ್ ಐತೆನ, ವೆರಿ ಬಾಯ್, ಒಂದು ಬಹಳ ಹುಡುಗ ಅಂತಂದ ಹೇಳಿ. ಸೊ ಅದೇನಾದ್ರೂ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇತ್ತಾ? ಈಗ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತು ಅಂತಂದ ಹೇಳಿದ್ರೆ ಅ ವೆರಿ ಬಾಯ್ ಅಂತಂದ ಹೇಳಿ ಬರಿಬೇಕು. ಇವಾಗ ಒಂದು ಬಹಳ ಹುಡುಗ ಅಂತಂದ ಹೇಳಿ ಏನಾದ್ರೂ ಸೆಂಟೆನ್ಸ್ ಅರ್ಥ ಸಿಗ್ತಾ ಇತ್ತಾ? ಇಲ್ಲ. ಸೊ ಅದು ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ವೆರಿ ಗುಡ್ ಅಂತಂದ್ ಹೇಳ್ತಾ ಇತ್ತ. ಗುಡ್ ಅಷ್ಟೇ ಅಲ್ಲ, ಅವನು ವೆರಿ ಗುಡ್. ಸೊ ಗುಡ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇತ್ತೆ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಒದಗಿಸ್ತಾ ಇತ್ತೆ, ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಹಚ್ತಾ ಇತ್ತೆ ಅಂತ ಹೇಳ್ಬೇಕು. ಗುಡ್ ಅಲ್ಲ, ಅವನು ವೆರಿ ಗುಡ್. ಯಾವ್ದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತೆ? ಗುಡ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ನೋಡ್ರಿ, ಅಡ್ಜೆಕ್ಟಿವ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಎಲ್ಲಾದ್ರೂ ಕೊಡ್ತಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ? ಅಡ್ವರ್ಬ್ ಅಂತ ಹೇಳಿ ಕರಿತೀವಿ. ಇದೇನಪ್ಪಾ ಅಂತಂದ ಹೇಳಿದ್ರೆ ಅಡ್ವರ್ಬ್ ಆಯ್ತು. ವೆರಿ ಅನ್ನೋದೇನಾಯ್ತು? ಅಡ್ವರ್ಬ್ ಆಯ್ತು. ಸೊ ನೆಕ್ಸ್ಟ್ ನೋಡ್ರಿ ಸೆಂಟೆನ್ಸ್, ಎ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಆರ್ಟಿಕಲ್ ಆಯ್ತು. ಅದಾದ ನಂತರ ಬಾಯ್ ಅನ್ನೋದೇನಪ್ಪಾ ಅಂತಂದ್ರೆ ನೌನ್ ಆಯ್ತು. ಈ ಹುಡುಗ ಬಾಯ್ ಹೆಂಗಿದಾನ ಸರ್? ಹ್ಯಾಂಡ್ಸಮ್ ಇದಾನ, ಸುಂದರವಾಗಿದಾನ, ಹ್ಯಾಂಡ್ಸಮ್ ಅಂತಂದ ಹೇಳ್ತೀವಿ. ಈ ಹ್ಯಾಂಡ್ಸಮ್ ಅನ್ನೋದು ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಐತೆ? ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬಾಯ್ ಬಗ್ಗೆ ಹೇಳ್ತಾ ಇತ್ತು. ಅವ್ನ್ ತುಂಬಾ ಸುಂದರವಾಗಿದಾನ ಅಂದ್ರೆ ಹ್ಯಾಂಡ್ಸಮ್ ಇದಾನ, ಸುಂದರವಾಗಿದಾನ ಹುಡುಗ ಅಂತಂದೇಳಿ. ಸೊ ಅವಾಗ ಇದು ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ಹ್ಯಾಂಡ್ಸಮ್ ಅನ್ನೋದು ಏನಾಯ್ತು? ಅಡ್ಜೆಕ್ಟಿವ್ ಆಯ್ತು. ಅದಾದ ನಂತರ ಇಲ್ಲಿ ನೋಡ್ರಿ ಟಾಲ್ ಅನ್ನೋದು. ಹ್ಯಾಂಡ್ಸಮ್ ಅಂತಂದ ಹೇಳಿದ್ರೆ ಏನು? ಸುಂದರ. ಟಾಲ್ ಅಂದ್ರೆ ಏನು? ಎತ್ತರ. ಕ್ಲಿಯರ್? ಸೊ ಈ ಹ್ಯಾಂಡ್ಸಮ್ ಬಗ್ಗೆ ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಆಯ್ತಾ? ಟಾಲ್ ಹ್ಯಾಂಡ್ಸಮ್ ಏನಾದ್ರು ಆಯ್ತಾ? ನೋ. ಸೊ ಇಲ್ಲಿ ವೆರಿ ಬಂತು ಅಂತಂದ ಹೇಳಿದ್ರೆ ವೆರಿ ಹ್ಯಾಂಡ್ಸಮ್ ಅಂತಂದ ಹೇಳಿದ್ರೆ ಹ್ಯಾಂಡ್ಸಮ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತು. ಬಟ್ ಆದ್ರೆ ಈ ಟಾಲ್ ಅಂತಂದ ಹೇಳಿದ್ರೆ ಏನು? ಎತ್ತರ ಇದಾನ ಅಂತಂದ ಹೇಳ್ತಾ ಇತ್ತ. ಸೊ ಈ ಟಾಲ್ ಅನ್ನೋದು ಯಾವ್ದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇತ್ತ? ಇದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಬಾಯ್ ಬಗ್ಗೆನೇ ಇನ್ಫಾರ್ಮೇಶನ್ ಕೊಡ್ತಾ ಇತ್ತ. ಹಂಗಾದ್ರೆ ಟಾಲ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಇದು ಕೂಡ ಅಡ್ಜೆಕ್ಟಿವ್ ಆಯ್ತು. ನೋಡ್ರಿ ಕ್ಲಿಯರ್ ಆಗಿ. ಸೊ ಟಾಲ್ ಅನ್ನೋದು ಹ್ಯಾಂಡ್ಸಮ್ಗೆ, ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಈ ಕಡೆ ಬರ್ತೀನಿ. ಟಾಲ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಹ್ಯಾಂಡ್ಸಮ್ ಅಂತಂದ ಐತೆ. ಸೊ ಇವಾಗ ಏನಾಯ್ತು? ಬಾಯ್ ಬಗ್ಗೆ ಐತೆ, ಬಾಯ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹ್ಯಾಂಡ್ಸಮ್ ಕೊಡ್ತು, ಸುಂದರ ಅಂತಂದೇಳಿ. ಅದಾದ ನಂತರ ಟಾಲ್ ಅಂದ್ರೆ ಏನು? ಎತ್ತರ ಅಂತಂದ ಹೇಳ್ತೀವಿ. ಸೊ ಟಾಲ್ ಅನ್ನೋದು ಹ್ಯಾಂಡ್ಸಮ್ ಬಗ್ಗೆ ಏನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಆಯ್ತಾ? ಇಲ್ಲ. ಎತ್ತರ, ಸುಂದರ ಅಂತಂದ್ ಏನಾದ್ರು ಎಕ್ಸ್ಟ್ರಾ, ಸುಂದರಕ್ಕೆ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಎತ್ತರ ಅನ್ನೋದು ಬರುತ್ತಾ? ಇಲ್ಲ. ಬಟ್ ಆದ್ರೆ ಎತ್ತರ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಬಾಯ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬರುತ್ತೆ. ಅದಕ್ಕೋಸ್ಕರ ಟಾಲ್ ಕೂಡ ಏನಾಗತ್ತೆ ಈ ಸೆಂಟೆನ್ಸ್ ಒಳಗಡೆ ಅಡ್ಜೆಕ್ಟಿವ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನಿಮ್ಗೊಂದೇನಪ್ಪಾ ಅಂತಂದ ಹೇಳಿದ್ರೆ ಬೆಸ್ಟ್ ಒಂದು ಇನ್ಫಾರ್ಮೇಶನ್ ಏನಂತಂದ ಹೇಳಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಯೂಸ್ ಆಗೋದು. ಇವಾಗ ನಾನೊಂದೇನಪ್ಪಾ ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ಸೊ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ನೌನ್ ಐತಂತ ಅನ್ಕೊಡ್ರಿ. ನೌನ್ ಅಂತಂದು ಈ ನೌನ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದಕ್ಕಿಂತ ಜಾಸ್ತಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ ಹೇಳಿದ್ರೆ ಒಂದಕ್ಕಿಂತ ಏನಪ್ಪಾ ಅಂತಂದ ಹೇಳಿದ್ರೆ ಜಾಸ್ತಿ ಅಡ್ಜೆಕ್ಟಿವ್ಸ್ ಬರಬಹುದು. ಒಂದ್ ಸೆಂಟೆನ್ಸ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ನೌನ್ ಇತ್ತು ಅಂತಂದ ಹೇಳಿದ್ರೆ ಅದಕ್ಕೆ ಒಂದಕ್ಕಿಂತ ಜಾಸ್ತಿನೂ ಬರ್ಬೋದು ಅಥವಾ ಬರ್ದೇನೆ ಇರ್ಬೋದು. ಬಟ್ ಆದ್ರೆ ಒಂದೇ ಬರುತ್ತೆ ಸರ್ ಅಂತಂದ್ ಹಂಗಂತಲ್ಲ. ಬಟ್ ಆದ್ರೆ ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ಒಂದ್ ಸೆಂಟೆನ್ಸ್ ಒಳಗಡೆ ಇಲ್ಲಿ ನಾನು ಈಗ ಒಂದ್ ಸೆಂಟೆನ್ಸ್ ಬರ್ತೀನಿ ಎ ಅಂತಂದ ಹೇಳಿ, ಅದಾದ ನಂತರ ಡ್ಯಾಶ್ ಕೊಡ್ತೀನಿ, ಅದಾದ ನಂತರ ಒಂದು ನೌನ್ ಅಂತ ಬರಿತೀನಿ. ಸೊ ಈ ಸೆಂಟೆನ್ಸ್ ಒಳಗಡೆ ನೌನ್ ಐತೆ, ಇಲ್ಲಿ ಡ್ಯಾಶ್ ಅಂತಂದ ಐತೆ, ಆರ್ಟಿಕಲ್ ಐತೆ. ಕ್ಲಿಯರ್? ಸೊ ಇವಾಗ ಈ ಪ್ಲೇಸ್ ಅಲ್ಲಿ ಏನ್ ಬರ್ಬೇಕು? ಈಗ ನೀವು ನೋಡಿದಿರಿ ಸರ್, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತಂದ್ ಬರುತ್ತೆ. ಸೊ ಒಂದ್ ಸೆಂಟೆನ್ಸ್ ಐತೆ, ಅದಾದ ನಂತರ ಇಲ್ಲಿ ಡ್ಯಾಶ್ ಐತೆ, ಅದಾದ ನಂತರ ಇಲ್ಲಿ ನೌನ್ ಕೊಟ್ಟಿದಾನ. ಸೊ ಇಲ್ಲಿ ಏನ್ ಬರ್ಬೇಕು? ನಾನು ಆಲ್ರೆಡಿ ಎಲ್ಲಾ ಕ್ಲಾಸ್ಗಳನ್ನ ಕೇಳಿದ್ರೆ ಗೊತ್ತಾಗಿರುತ್ತೆ ನಿಮ್ಗೆ. ನೌನ್ ಬಗ್ಗೆ ಏನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬರ್ಬೇಕಿಲ್ಲಿ. ನೌನ್ ಬಗ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬರ್ಬೇಕಿಲ್ಲಿ. ಇದನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರೂ ಎಡ್ವರ್ಬ್ ಬರುತ್ತಾ ಇಲ್ಲಿ? ಸೊ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್ ಬರ್ಬೇಕು ಕಂಪಲ್ಸರಿ. ಇಲ್ಲಿ ಅಡ್ಜೆಕ್ಟಿವ್ ಬರುತ್ತೆ, ಬರ್ಲೇಬೇಕು, ಅದೇ ರೂಲ್ಸ್.
ಸೊ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋದು. ಅಪ್ಪಿತಪ್ಪಿ ಇಲ್ಲಿ ಏನಂತಂದ್ರೆ ಸರ್ ಎಡ್ವರ್ಬ್ ಬರುತ್ತ್ರಿ ಅಂತಂದ್ ಹೇಳಿದ್ರೆ ರಾಂಗ್ ಆಗತ್ತ. ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋದು ಎಡ್ವರ್ಬ್ ಅಲ್ಲ, ಅಡ್ಜೆಕ್ಟಿವ್ ಅದು. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಈ ಸೆಂಟೆನ್ಸ್ ಒಳಗಡೆ ಅಡ್ಜೆಕ್ಟಿವ್ ಬರುತ್ತೆ. ಅದೇ ತರ ನೋಡ್ರಿ, ಈಗ ಇನ್ನೊಂದ್ ಸೆಂಟೆನ್ಸ್ ಕೊಡ್ತೀನಿ. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಡ್ಯಾಶ್ ಕೊಟ್ಬಿಟ್ಟು ಇಲ್ಲಿ ಅಡ್ಜೆಕ್ಟಿವ್ ಐತೆ, ಅದಾದ ನಂತರ ನೌನ್ ಅಂತಂದ್ ಐತೆ ಸೆಂಟೆನ್ಸ್ ಒಳಗಡೆ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋದು ಬರ್ಬೋದು, ಕ್ಲಿಯರ್. ಇನ್ನೊಂದು ಅಡ್ಜೆಕ್ಟಿವ್ ಬರ್ಬೋದು. ಅದಾದ ನಂತರ ನೆಕ್ಸ್ಟ್ ಅಡ್ಜೆಕ್ಟಿವ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋ ವರ್ಡ್ ಕೂಡ ಬರ್ಬೋದು ಇಲ್ಲಿ, ಅಂದ್ರೆ ಎಡ್ವರ್ಬ್ ಕೂಡ ಬರ್ಬೋದು. ಸೊ ನಾವು ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕಲಿಬೇಕಾಗತ್ತ. ನಾವು ಸೆಂಟೆನ್ಸ್ ಗಳಲ್ಲಿ ನೌನು, ಎಡ್ವರ್ಬ್, ಅಡ್ಜೆಕ್ಟಿವ್ ಯಾಕೆ ಬೇಕಂತಂದ್ ಹೇಳಿದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಗಳನ್ನ ತುಂಬಕ್ ಬೇಕು ಅಷ್ಟೇ. ಸೊ ಒಂದ್ ನೌನ್ ಐತೆ, ಅದಾದ ನಂತರ ಒಂದು ಖಾಲಿ ಪ್ಲೇಸ್ ಐತೆ ಅಂತಂದ್ ಹೇಳಿದ್ರೆ ಅಲ್ಲಿ ಕಂಪಲ್ಸರಿ ಅಡ್ಜೆಕ್ಟಿವ್ ಬರಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಅಡ್ಜೆಕ್ಟಿವ್ ಐತಿ, ನೌನ್ ಐತಿ ಅಂತಂದ್ ಹೇಳಿದ್ರೆ ಅಲ್ಲಿ ಅಡ್ಜೆಕ್ಟಿವ್ ಬರ್ಬೋದು, ಎಡ್ವರ್ಬ್ ಬರ್ಬೋದು ಅಂತಂದ್ ಹೇಳಿ ನಾವು ಈಸಿಯಾಗಿ ತಿಳ್ಕೊಬೇಕು. ಕ್ಲಿಯರ್ ಎಲ್ರಿಗೂ? ಎಸ್, ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ. ಎ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಆರ್ಟಿಕಲ್ ಆಯ್ತು, ಬಾಯ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಆಯ್ತು, ಹ್ಯಾಂಡ್ಸಮ್ ಅನ್ನೋದೇನು ಬಾಯ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಐತೆ, ಮೇಲ್ಗಡೆ ನೋಡಿದ್ವಿ ಅಡ್ಜೆಕ್ಟಿವ್ ಆಯ್ತು. ಅದಾದ ನಂತರ ಟಾಲ್ ಅನ್ನೋದೇನು ಬಾಯ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ, ಇದು ಅಡ್ಜೆಕ್ಟಿವ್ ಆಯ್ತು. ಇಲ್ಲಿ ನೋಡ್ರಿ ವೆರಿ ಅಂತಂದೈತೆ. ಸೊ ಇದು ಟಾಲ್ ಬಗ್ಗೆ ಏನಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಐತೆ. ಅವನು ಟಾಲ್ ಇದಾನ, ಎತ್ತರ ಇದಾನ, ಹೆಂಗಿದಾನ, ಬಹಳ ಎತ್ತರ ಇದಾನ, ಅದಕ್ಕೆ ವೆರಿ ಬಂದೈತೆ. ವೆರಿ ಟಾಲ್, ಬಹಳ ಎತ್ತರ, ಎತ್ತರದ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ ಅದು. ಹಂಗಾದ್ರೆ ಅಡ್ಜೆಕ್ಟಿವ್ ಬಗ್ಗೆ ಇನ್ಫಾರ್ಮೇಶನ್ ಇನ್ನೂ ಕೊಡ್ತಾ ಐತಿ ಅಂತಂದ್ ಹೇಳಿದ್ರೆ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಎಡ್ವರ್ಬ್ ಆಯ್ತು. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ಸೇಮ್ ಅದೇ ತರ ನೋಡ್ರಿ, ಆರ್ಟಿಕಲ್ ಆಯ್ತು, ಅದಾದ ನಂತರ ಬಾಯ್ ಇದ್ ನೌನ್ ಆಯ್ತು. ಸೊ ಇಲ್ಲಿ ನೋಡ್ರಿ ಆರ್ಟಿಕಲ್ ಐತಿ, ಅದಾದ ನಂತರ ನೌನ್ ಐತಿ. ನೌನ್ ಆದ ನಂತರ ಏನಾದ್ರೂ ಒಂದು ವರ್ಡ್ ಬರ್ತಾ ಇದೆ ಅಂತಂದ್ ಹೇಳಿದ್ರೆ ಬಾಯ್ ಬಗ್ಗೆ ಅವ್ನ್ ಹೆಂಗ್ ಹಾಕೊಂಡಿದಾನ ಡ್ರೆಸ್ ಸಖತ್ತಾಗಿ ಹಾಕೊಂಡಿದಾನ ಅಂತಂದ್ ಹೇಳ್ತಾ ಐತೆ. ಬಟ್ ಆದ್ರೆ ಇಲ್ಲಿ ಸೊ ಇಲ್ಲಿ ನೌನ್ ಆದ ನಂತರ ಯಾವ್ದಾದ್ರು ಒಂದು ವರ್ಡ್ ಬರ್ತಾ ಐತೆ, ಆರ್ಟಿಕಲ್ ಯೂಸ್ ಮಾಡಿದೀವಿ ಅಂತಂದ್ ಹೇಳಿದ್ರೆ ಕಂಪಲ್ಸರಿ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡುತ್ತೆ, ಇದು ಅಡ್ಜೆಕ್ಟಿವ್ ಆಯ್ತು. ಅದಾದ ನಂತರ ಸ್ಮಾರ್ಟ್ಲಿ ಅನ್ನೋದೇನು, ಅವ್ನ್ ಡ್ರೆಸ್ ಹೆಂಗ್ ಹಾಕೊಂಡಿದಾನ, ಸ್ಮಾರ್ಟ್ಲಿ ಹಾಕೊಂಡಿದಾನ, ಅಂದ್ರೆ ಅಡ್ಜೆಕ್ಟಿವ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ, ಅದಕ್ಕೋಸ್ಕರ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಎಡ್ವರ್ಬ್ ಆಗತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡೋಣ ಏನೇನ್ ಬರ್ತಾವ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾನು ನಿಮ್ಗೊಂದ್ 3 ಸೆಂಟೆನ್ಸ್ ಕೊಟ್ಟಾನಿ, ಅಂದ್ರೆ ನಮ್ ಅದು ಎಕ್ಸಾಮ್ಸ್ ಗಳಲ್ಲಿ ಯಾವ ತರ ಕೇಳ್ತಾರ ಅಂತಂದ್ ಹೇಳಿ. ಸೊ ಪ್ರತಿಯೊಂದ್ರ ಕೆಳಗಡೆ ಏನಪ್ಪಾ ಅಂತಂದ್ರೆ ನೀವು ಬರ್ಕೊಡ್ರಿ, ಪೇಪರ್ ಅಲ್ಲಿ ಬರ್ಕೊಂಡು. ಸೊ ಪ್ರತಿಯೊಂದ್ರ ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ವರ್ಡ್ಸ್ ಗಳು ಯಾವ್ಯಾವು, ಅಡ್ಜೆಕ್ಟಿವ್ ಯಾವ್ದು, ಎಡ್ವರ್ಬ್ ಯಾವ್ದು, ನೌನ್ ಯಾವ್ದು, ವರ್ಬ್ ಯಾವ್ದು, ಹೆಲ್ಪಿಂಗ್ ವರ್ಬ್ ಯಾವ್ದು. ಸೊ ಪ್ರತಿಯೊಂದನು ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ನೀವು ಬರಿಬೇಕು. ಆಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟು ಕರೆಕ್ಟ್ ಆಗ್ತಾವ ಅಂತಂದೇಳಿ ಚೆಕ್ ಮಾಡ್ಕೊಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ರಿಪೀಟ್ ಆಗಿ ಒಂದ್ 3-4 ಸಾರಿ ವಿಡಿಯೋಸ್ ಗಳನ್ನ ನೋಡ್ರಿ. ಸೊ ಎಲ್ರಿಗೂ ಶೇರ್ ಮಾಡ್ರಪ್ಪ. ಸೊ ಪ್ರತಿಯೊಬ್ಬರಿಗೂ ಏನಂತಂದ್ ಹೇಳಿದ್ರೆ ಶೇರ್ ಮಾಡ್ರಿ, ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಲಿ. ಯಾಕಂತಂದ್ರೆ ತುಂಬಾ ಜನ ಹುಡುಗರಿಗೆ ಇಂಗ್ಲಿಷ್ ಬಗ್ಗೆ ಯಾವುದೇ ವಿಡಿಯೋಸ್ ಗಳು ಸಿಗ್ತಾ ಇಲ್ಲ. ಸೊ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ, ಎಲ್ರಿಗೂ ಶೇರ್ ಮಾಡ್ರಿ ಸ್ವಲ್ಪ. ಎಸ್, ಎಲ್ರು ಪಾಸ್ ಮಾಡಿ ಬರೀರಿ. ಸೊ ಬರ್ದಾಯ್ತು ಅನ್ಕೊಂತೀನಿ ಪಾಸ್ ಮಾಡ್ಕೊಂಡು. ಸೊ ಇವಾಗ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ನೋಡ್ರಿ, ಪರ್ಸೆಂಟೆನ್ಸ್ ಒಳಗಡೆ ಎ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಆರ್ಟಿಕಲ್ ಆಯ್ತು. ಅದಾದ ನಂತರ ಬಾಸ್ಕೆಟ್ ಅಂತಂದ ಹೇಳಿದ್ರೆ ನಿಮ್ ಮನೇಲೆಲ್ಲ ಇರ್ತಾವಲ್ಲ, ಒಂದ್ ಚೀಲ ಅಂತ ಅನ್ಕೊಳ್ರಿ, ಬಾಸ್ಕೆಟ್ ಅಂತ ಅನ್ಕೊಳ್ರಿ, ಗುಂಚ ಅಂತ ಏನೋ ಒಂದ್ ಅನ್ಕೊಳ್ರಿ. ಸೊ ಬಾಸ್ಕೆಟ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನಮ್ಗೆ ನೌನ್ ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೇನೇ ಇದ್ರು ಕೂಡ ಮಿಡಲ್ ಅಲ್ಲಿ ಎಲ್ಲ ರಾಮಾಯಣ ಮಹಾಭಾರತ ನಡೀತಾ ಇರುತ್ತೆ. ಇವುಗಳನ್ನ ನಾವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಬೇಕು. ಇವಾಗ ಇಲ್ಲಿ ನೋಡ್ರಿ, ಫ್ಲವರ್ ಅಂತಂದ್ ಹೇಳಿದ್ರೆ ಹೂ ಅಂತಂದ್ ಹೇಳ್ತೀವಿ. ಸೊ ಫ್ಲವರ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಆಯ್ತು. ಸೊ ನೀವು ನಾರ್ಮಲ್ ಆಗಿ ಯೂಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ಫ್ಲವರ್ ಅನ್ನೋದೇನು ಹೂವು ಅನ್ನೋದೇನು ಒಂದು ನಾಮಪದ. ಸೊ ಫ್ಲವರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಆಯ್ತು. ಬಟ್ ಆದ್ರೆ ಇಲ್ಲಿ ಈ ಬಾಸ್ಕೆಟ್ ಎಂತದೈತೆ ಅಂತಂದ್ ಹೇಳ್ತಾ ಐತಾ. ಬಾಸ್ಕೆಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮನಿ ಬಾಸ್ಕೆಟ್ ಐತಾ, ದುಡ್ಡಿನ. ಈಗ ನೋಡ್ರಿ, ಬಾಸ್ಕೆಟ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಆಯ್ತು. ಇದು ಎಂತ ಬಾಸ್ಕೆಟ್ ಐತಿ, ಮನಿ ಬಾಸ್ಕೆಟ್ ಐತಾ ಅಥವಾ ಫ್ಲವರ್ದ ಅಥವಾ ಸಾಯಿಲ ಏನೋ ಒಂದ್ ಅನ್ಕೊಳ್ರಿ. ಸೊ ಇದು ಬಾಸ್ಕೆಟ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತಲ್ಲ, ಅದು ಖುದ್ದಾಗಿ ನೌನ್ ಇದ್ರು ಕೂಡ ಬಾಸ್ಕೆಟ್ ಎಂತದೈತೆ ಅಂತ ಹೇಳ್ತಾ ಐತೆ, ಹೂವಿನ ಬಾಸ್ಕೆಟ್ ಐತಾ, ಫ್ಲವರ್ ಬಾಸ್ಕೆಟ್ ಐತಾ ಅಂತ ಹೇಳ್ತಾ ಐತೆ. ಹಂಗಾದ್ರೆ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತು ಅಂತಂದ ಹೇಳಿದ್ರೆ ಅದೇನಾಯ್ತು, ಅಡ್ಜೆಕ್ಟಿವ್ ಆಯ್ತು. ಫ್ಲವರ್ ಅನ್ನೋದೇನಪ್ಪಾ ಅಂತಂತ ಹೇಳಿದ್ರೆ ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ನಾವು ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ 90% ಹೇಳ್ತೀವಿ ನೌನ್ ಇತ್ತು. ನೌನ್ ಹಿಂದ್ಗಡೆ ಅಂದ್ರೆ ನೌನ್ ಹಿಂದ್ಗಡೆ ಏನಾದ್ರೂ ಒಂದು ವರ್ಡ್ ಬಂತು ಅಂತಂದ್ರೆ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ 90% ಅದೇ ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಇದನ್ನೇನಪ್ಪಾ ಅಂತಂದ್ರೆ ಈ ರೂಲ್ ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಜಿಪ್ಟಿಯನ್ ಅಂತಂದೈತೆ. ಸೊ ಇದು ಈಜಿಪ್ಟಿಯನ್ ಏನು,
ಈಜಿಪ್ಟ್ ದಿಂದ ಅಂತ ಅನ್ಕೊಳ್ರಿ. ಈಜಿಪ್ಟಿಯನ್ ಅಂತಂದ ಹೇಳಿದ್ರೆ ಈಜಿಪ್ಟ್ ದಿಂದ. ಈಜಿಪ್ಟಿಯನ್ ಫ್ಲವರ್ ಸೊ ಮೇ ಬಿ ಆಗ್ಬಹುದು. ಸೊ ಫ್ಲವರ್ ಎಲ್ಲಿಂದಪ್ಪ ಅಂತಂದ ಹೇಳಿದ್ರೆ ಈಜಿಪ್ಟ್ ಇಂದ ಆಗಿರ್ಬೋದು, ಅಥವಾ ನೋಡ್ರಿ ಈಜಿಪ್ಟಿಯನ್ ಬಾಸ್ಕೆಟ್ ಕೂಡ ಆಗ್ಬಹುದು. ಸೊ ಈಜಿಪ್ಟಿಯನ್ ಫ್ಲವರ್ ಆಗ್ಬಹುದು, ಈಜಿಪ್ಟ್ ಇಂದ ಬಾಸ್ಕೆಟ್ ಆಗಿರ್ಬಹುದು, ಈಜಿಪ್ಟಿಯನ್ ಬಾಸ್ಕೆಟ್ ಅಂತಂದ್ ಹೇಳಿ. ಬಟ್ ಅದ್ರ ನಾವ್ ಏನ್ ಮಾಡೋಣ ಅಂತಂದ್ರೆ ಸೇಫರ್ ಸೈಡ್ ಹೋಗೋಣ. ಎರಡು ಆಗತ್ತೆ ಇಲ್ಲಿ ಅದು. ಸೊ ಇಲ್ಲಿ ನೋಡ್ರಿ ಬಾಸ್ಕೆಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಐತಿ, ಅದು ಈಜಿಪ್ಟ್ ದಿಂದ ಐತಿ ಅಂತಂದ್ ಹೇಳಿದ್ರೆ ಅದೇನಾಯ್ತು, ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟು ಅಡ್ಜೆಕ್ಟಿವ್ ಆಯ್ತು. ಸೊ ಫ್ಲವರ್ ಈಜಿಪ್ಟಿಯನ್ ಆಗಿತ್ತು ಅಂತಂದ ಹೇಳಿದ್ರೆ, ಈಜಿಪ್ಟಿಯನ್ ಫ್ಲವರ್ ಆಗಿತ್ತು ಅಂತಂದ ಹೇಳಿದ್ರೆ ಫ್ಲವರ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತು ಅಂದ್ರೆ, ಅಡ್ಜೆಕ್ಟಿವ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತು ಅಂತಂದ ಹೇಳಿದ್ರೆ ಅದು ಎಡ್ವರ್ಬ್ ಆಗಿರುತ್ತೆ. ಸೊ ಬಟ್ ಆದ್ರೆ ಫ್ಲವರ್ಸ್ ಗಳೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಅವಕ್ಕೊಂದು ಹೆಸರುಗಳಿರ್ತಾವ. ಸೊ ಬೇರೆ ಬೇರೆ. ಬಟ್ ಆದ್ರೆ ಈಜಿಪ್ಟಿಯನ್ ಫ್ಲವರ್ ಅಂತಂದ್ ಇರಂಗಿಲ್ಲ. 100% ಆಗತ್ತೆ, ಅದು ಎಡ್ವರ್ಬ್ ಆಗುತ್ತೆ. ಬಟ್ ಅದ್ರ ನಾವು ಸೇಫರ್ ಸೈಡ್ ಹೋಗೋಣ. ಸೊ ಅದು ಈಜಿಪ್ಟಿಯನ್ ಬಾಸ್ಕೆಟ್ ಅಂತಂದ್ ಹೇಳಿ ಅನ್ಕೊಳ್ಳೋಣ. ಸೊ ನೌನ್ ಗೆ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಈಜಿಪ್ಟಿಯನ್ ಬಾಸ್ಕೆಟ್ ಅಂತಂದ್ ಹೇಳಿ, ಸೊ ಅದ್ ನಮ್ಗೆ ಅಡ್ಜೆಕ್ಟಿವ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ ಡೆಕೋರೇಟೆಡ್ ಅಂತಂದ್ ಐತೆ. ಇಲ್ಲಿ ನೋಡ್ರಿ ಡೆಕೋರೇಟೆಡ್ ಈಜಿಪ್ಟಿಯನ್ ಆಗತ್ತಾ? ಸೊ ಅಂದ್ರೆ ಡೆಕೋರೇಷನ್ ಮಾಡಿದ್ರೆ ಈಜಿಪ್ಟಿಯನ್ ಡೆಕೋರೇಷನ್ ಮಾಡಿದಾರ? ನೋ. ಡೆಕೋರೇಟೆಡ್ ಫ್ಲವರ್, ಸೊ ಹೂವಿಗೆ ಡೆಕೋರೇಟ್ ಮಾಡಿದಾರ? ನಾ, ಆಗಂಗಿಲ್ಲ. ಸೊ ಬಾಸ್ಕೆಟ್ ಗೆ ಡೆಕೋರೇಷನ್ ಮಾಡಿದ್ರ? ಯಾ ಸರ್, ಡೆಕೋರೇಟೆಡ್ ಬಾಸ್ಕೆಟ್ ಅಂತಂದ್ ಹೇಳ್ಬೋದು. ಅಂದ್ರೆ ಇಲ್ಲಿ ನೋಡ್ರಿ ಬಾಸ್ಕೆಟ್ ನ ಏನಪ್ಪಾ ಅಂತಂದ್ ಹೇಳಿದ್ರೆ ಡೆಕೋರೇಷನ್ ಮಾಡಿದಾರ. ಹಂಗಾದ್ರೆ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ. ಸೊ ಅವಾಗ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಕೂಡ ಅಡ್ಜೆಕ್ಟಿವ್ ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವೆಲ್ ಅಂತಂದೈತೆ. ಸೊ ವೆಲ್ ಅನ್ನೋದೇನು? ಸೊ ವೆಲ್ ಡೆಕೋರೇಟೆಡ್. ಇಲ್ಲಿ ನೋಡ್ರಿ ಫಸ್ಟ್ ಇಂದ ಬರ್ನ ವೆಲ್ ಬಾಸ್ಕೆಟ್ ಆಗತ್ತ? ಆಗಂಗಿಲ್ಲ. ಸೊ ಅದಾದ ನಂತರ ವೆಲ್ ಫ್ಲವರ್ ಆಗತ್ತ? ಆಗಂಗಿಲ್ಲ. ವೆಲ್ ಈಜಿಪ್ಟಿಯನ್ ಆಗತ್ತೇನ? ಆಗಂಗಿಲ್ಲ. ಬಟ್ ಆದ್ರೆ ವೆಲ್ ಡೆಕೋರೇಟೆಡ್, ಡೆಕೋರೇಷನ್ ಹೆಂಗ್ ಮಾಡಿದಾರ? ತುಂಬಾ ಚೆನ್ನಾಗಿ ಮಾಡಿದಾರ, ವೆಲ್ ಅಂತಂದ್ ಹೇಳ್ತೀವಿ. ಸೊ ಅಂದ್ರೆ ಅಡ್ಜೆಕ್ಟಿವ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಎಡ್ವರ್ಬ್ ಆಗತ್ತ. ವೆಲ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಎಡ್ವರ್ಬ್ ಆಗತ್ತ. ಸೊ ನೀವು ಇನ್ನೊಂದ್ ನೋಡಿರ್ಬಹುದು ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ನಾವು, ಸೊ ಎಡ್ವರ್ಬ್ ಅನ್ನ ಅಡ್ಜೆಕ್ಟಿವ್ ನ ಎಡ್ವರ್ಬ್ ಹೆಂಗ್ ಮಾಡ್ತೀವಿ ಅಂತಂದ್ ಹೇಳಿ. ಗುಡ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಅಡ್ಜೆಕ್ಟಿವ್. ಸೊ ಇದನ್ನೆಲ್ಲಾದ್ರೂ ಏನಪ್ಪಾ ಅಂತಂದ್ ಹೇಳಿದ್ರೆ ಚೇಂಜಸ್ ಮಾಡಿ, ಸೆಂಟೆನ್ಸ್ ಒಳಗಡೆ ಚೇಂಜ್ ಮಾಡಿ ಗುಡ್ ಅನ್ನ ಎಡ್ವರ್ಬ್ ಆಗಿ ನಾವ್ ಎಲ್ಲಾದ್ರೂ ಕನ್ವರ್ಟ್ ಮಾಡ್ತೀವಪ್ಪ ಅಂತಂದ್ ಹೇಳಿದ್ರೆ ಅದೇನಪ್ಪಾ ವೆಲ್ ಆಗತ್ತ. ಸೊ ನಾವ್ ಹೇಳಿದಿವಲ್ಲ, ಸೊ ಇವಾಗ LY ಅಂತಂದ್ ಹಚ್ಚಿದ್ರ ಸೊ ಅದು ಎಡ್ವರ್ಬ್ ಆಗತ್ತ ಯಾವ್ದಾದ್ರು ಒಂದು ವರ್ಡ್ ಗೆ ಅಂತಂದ್ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ ಸ್ಮಾರ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಏನಾಗತ್ತ? ಇದು ಎಡ್ವರ್ಬ್, ಸಾರಿ ಅಡ್ಜೆಕ್ಟಿವ್ ಆಗತ್ತ. ಸ್ಮಾರ್ಟ್ ಅನ್ನೋದೇನು ಅಡ್ಜೆಕ್ಟಿವ್ ಆಯ್ತು. ಸೊ ಇದನ್ನ ಚೇಂಜ್ ಮಾಡ್ಬೇಕಂತಂದ್ ಹೇಳಿದ್ರೆ ನಾವು ಲಾಸ್ಟ್ LY ಹಚ್ಬೇಕು. ಯಾವ ವರ್ಡ್ ಗಳಿಗೆ ಏನೇನ್ ಹಚ್ಬೇಕು ಸಫಿಕ್ಸ್ ಅಂತಂದ್ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳಿದೀನಿ ನೋಡ್ರಿ. ಈ ಸ್ಮಾರ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ LY ಹಚ್ಚಿದ್ರೆ ಅಂದ್ರೆ ಸ್ಮಾರ್ಟ್ಲಿ ಆಯ್ತು. ಈ ಸ್ಮಾರ್ಟ್ಲಿ ಅನ್ನೋದೇನದು ಅದೇನಪ್ಪಾ ಅಂತಂದ್ ಹೇಳಿದ್ರೆ ಎಡ್ವರ್ಬ್ ಆಗತ್ತ. ಸೇಮ್ ಅದೇ ತರ ಗುಡ್ ಇದ್ದದ್ದು LY ಹಚ್ಚ ಅಂತಂದ್ ಹೇಳಿದ್ರೆ ಗುಡ್ಲಿ ಅದ ಮೀನಿಂಗ್ ಕೊಡಂಗಿಲ್ಲ. ಸೊ ಅದಕ್ಕೋಸ್ಕರ ಗುಡ್ ಅನ್ನೋದನ್ನ ನಾವು ಎಡ್ವರ್ಬ್ ಆಗಿ ಕನ್ವರ್ಟ್ ಮಾಡ್ಬೇಕಂತಂದ್ ಹೇಳಿದ್ರೆ ವೆಲ್ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ವೆಲ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಎಡ್ವರ್ಬ್ ಆಯ್ತು. ಸೊ ಅದಾದ ನಂತರ ಪ್ಲೇಸ್ಡ್ ಅಂತಂದೈತೆ. ಸೊ ಇಟ್ಟಿರೋದು, ಸೊ ಒಂದು ಪ್ಲೇಸ್ ಅಲ್ಲಿ ಇಟ್ಟಿರೋದು ಅಂತಂದ್ ಹೇಳ್ತೇವೆ ಪ್ಲೇಸ್ಡ್. ಪ್ಲೇಸ್ಡ್ ಏನು? ಪ್ಲೇಸ್ಡ್ ವೆಲ್ ಬಗ್ಗೆ ಹೇಳತ್ತಾ, ಅಥವಾ ಪ್ಲೇಸ್ಡ್ ಡೆಕೋರೇಟೆಡ್ ಬಗ್ಗೆ ಹೇಳತ್ತಾ, ಅಥವಾ ಪ್ಲೇಸ್ಡ್ ಈಜಿಪ್ಟಿಯನ್ ಬಗ್ಗೆ ಹೇಳತ್ತಾ, ಪ್ಲೇಸ್ಡ್ ಫ್ಲವರ್ ಬಗ್ಗೆ ಹೇಳ್ತಾ? ಇಲ್ಲ, ನಾವು ಪ್ಲೇಸ್ಡ್ ಬಾಸ್ಕೆಟ್ ಬಗ್ಗೆ ಅಂತಂದ್ ಹೇಳ್ತೀವಿ. ಬಾಸ್ಕೆಟ್ ನ ಎಲ್ಲಿ ಇಟ್ಟಿದೀವಿ, ಎಲ್ಲಿ ಇಟ್ಟಿದ್ದೀವಿ, ಏನ್ ಇಟ್ಟಿದ್ದೀರಿ? ಬಾಸ್ಕೆಟ್ ನ ಇಟ್ಟಿದ್ದೀರಿ ಅಂತಂದ್ ಹೇಳಿ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತ. ಪ್ಲೇಸ್ಡ್ ಅನ್ನೋದು ಇದು ಕೂಡ ಏನಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಆಗತ್ತ. ಸೊ ಅದಾದ ನಂತರ ನೀಟ್ಲಿ ಪ್ಲೇಸ್ಡ್ ಅಂತಂದ್ ಹೇಳ್ತೀವಿ, ಅಥವಾ ನೀಟ್ಲಿ ಫ್ಲವರ್ ಅದ್ ಬಗ್ಗೆ ಹೇಳಂಗಿಲ್ಲ. ಹೆಂಗ್ ಇಟ್ಟಿದಿರಿ? ನೀಟ್ಲಿ ಇಟ್ಟಿದಿರಿ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ LY ಅಂತಂದ್ ಬಂದೈತೆ. ಸೊ LY ಕೂಡ ಬಂದೈತೆ. ಸೊ ಹೇಳ್ತಾ ಐತೆ ನಮ್ಗೆ ನೀಟ್ಲಿ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಎಡ್ವರ್ಬ್ ಅಂತಂದ್ ಹೇಳಿ. ಸೊ ಕ್ಲಿಯರ್? ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಐಡೆಂಟಿಫಿಕೇಶನ್ ಮಾಡ್ಬೇಕಾಗತ್ತ. ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಯಾರಾದ್ರೂ ಮಾಡಿರ್ಲಿಲ್ಲ ಬರ್ದಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಸೊ ಪಾಸ್ ಮಾಡಿ ಬರೀರಿ ನೋಡೋಣ. ಎ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಆರ್ಟಿಕಲ್ ಆಯ್ತು. ಮಾಡೆಲ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಆಯ್ತು. ಸೊ ಮಾಡೆಲ್ ಏನಾಯ್ತು? ನೌನ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸಾರಿ. ಸೊ ಯಾವ ಮಾಡೆಲ್ ಅವಳು? ಸಾರಿ ಮಾಡೆಲ್. ಸಾರಿ ಹಾಕೊಂಡಿರೋ ಒಂದು ಮಾಡೆಲ್ ಅಂತಂದ್ ಹೇಳ್ತೀವಲ್ಲ, ಸಾರಿ ಮಾಡೆಲ್. ಸೊ ನೌನ್ ಆದ ತಕ್ಷಣ ಒಂದು ಪದ ಬಂದೈತೆ ಸಾರಿ ಅಂತಂದ್ ಹೇಳಿ. ಸೊ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ. ಅದನ್ನ ನಾವೇನಂತ ಕರೆದ್ವಿ? ಸರ್ ಅಡ್ಜೆಕ್ಟಿವ್ ಅಂತಂದ್ ಹೇಳಿ ಕರೆದ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಇಂಡಿಯನ್ ಏನು? ಸೊ ಮೇಲಿನ ತರನ ಬಂದೈತೆ. ಸೊ ಇಂಡಿಯನ್ ಸಾರಿ. ಓಕೆ, ಸಾರಿ ಅಲ್ ಈಗ ನೋಡ್ರಿ ಇಂಡಿಯನ್ ಸಾರಿನೂ ಆಗ್ಬಹುದು. ಸಾರಿ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು ಅಂತಂದ್ ಹೇಳಿದ್ರೆ ಅದೇನಾಗತ್ತ? ಎಡ್ವರ್ಬ್ ಆಗತ್ತ. ಸೊ ಅದಾದ ನಂತರ ಇಂಡಿಯನ್ ಮಾಡೆಲ್ ಕೂಡ ಆಗತ್ತ. ಸೊ ಅವ್ರ ಮಾಡೆಲ್ ಯಾರಪ್ಪ ಅಂತಂದ್ ಹೇಳಿದ್ರೆ ಅವಳು ಇಂಡಿಯನ್ದವಳು, ಇಂಡಿಯನ್ ಮಾಡೆಲ್. ಸೊ ಇಂಡಿಯನ್ ಮಾಡೆಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಬಗ್ಗೆನೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ. ಬಟ್ ಅದ್ರ ನೀವು ನೋಡ್ರಿ ಬೇರೆ ದೇಶಗಳಲ್ಲೆಲ್ಲ ಸಾರಿ ಇಲ್ಲ, ಓನ್ಲಿ ಇಂಡಿಯಾದಲ್ಲೇ ಸಾರಿ ಐತೆ. ಸೊ ಅದಕ್ಕೋಸ್ಕರ ನಾವು ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಡ. ಮಾಡೆಲ್ ಎಲ್ಲಿ ಒಳಪ್ಪ ಅಂತಂದ್ ಹೇಳಿದ್ರೆ ಇಂಡಿಯನ್ ಮಾಡೆಲ್ ಅಂತ ಅನ್ಕೊಳ್ಳೋಣ.
ಸೊ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡತ್ತಾ ಆಯ್ತಾ, ಅದೇನಪ್ಪಾ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್ ಆಯ್ತು. ಇವನ್ ಅಡ್ಜೆಕ್ಟಿವ್ ಎಡ್ವರ್ಬ್ ಎರಡೂ ಆಗತ್ತೆ, ನಾವ್ ಹೆಂಗ್ ತಗೊಂತೀವಿ ಅಂತಂದ ಹೇಳಿ. ಬಟ್ ಆದ್ರೆ ಅವಳು ಮಾಡೆಲ್ ಎಲ್ಲಿ ಅವಳಪ್ಪ ಅಂತಂದ ಹೇಳಿದ್ರೆ ಇಂಡಿಯನ್. ಸೊ ಅದಕ್ಕೋಸ್ಕರ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ಅದು ಅಡ್ಜೆಕ್ಟಿವ್ ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹಾರ್ಡ್ ವರ್ಕಿಂಗ್ ಅಂತಂದೈತೆ. ಹಾರ್ಡ್ ವರ್ಕಿಂಗ್ ಇಂಡಿಯನ್ ಏನ್ ಹಾರ್ಡ್ ವರ್ಕಿಂಗ್ ಇಂಡಿಯನ್ ಆಗತ್ತಾ? ಇಲ್ಲ. ಹಾರ್ಡ್ ವರ್ಕಿಂಗ್ ಸಾರಿ ಆಗತ್ತಾ? ಸಾರಿ ಏನಾದ್ರು ಹಾರ್ಡ್ ವರ್ಕ್ ಮಾಡತ್ತಾ? ನೋ. ಹಾರ್ಡ್ ವರ್ಕಿಂಗ್ ಯಾರು ಹಾರ್ಡ್ ವರ್ಕ್ ಮಾಡ್ತಾರ? ಮಾಡೆಲ್ ಹಾರ್ಡ್ ವರ್ಕ್ ಮಾಡ್ತಾಳ. ಅಂದ್ರ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ ಅಂತಂದ ಹೇಳಿದ್ರೆ ಅದೇನಪ್ಪಾ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್ ಆಯ್ತು. ಇಲ್ಲಿ ನೀವು ಕರೆಕ್ಟ್ ಆಗಿ ಗಮನಿಸ್ರಿ, ಇಲ್ಲಿ ING ಅಂತಂದ್ ಬಂದೈತೆ. ಸೊ ಎಲ್ಲಾದ್ರೂ ಸೆಂಟೆನ್ಸ್ ಒಂದ್ ವರ್ಡ್ ಒಳಗಡೆ ING ಬಂತು ಅಂತಂದ ಹೇಳಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಹಾರ್ಡ್ ವರ್ಕಿಂಗ್ ಅಂತಂದ ಹೇಳ್ಬಿಟ್ಟು ನೋಡ್ರಿ. ಸೊ ನಾವ್ ಸಫಿಕ್ಸ್ ಅಲ್ಲಿ ಒಂದ್ ವರ್ಡ್ಗೆ ಯಾವ್ಯಾವ ಸಫಿಕ್ಸ್ ಬಂದ್ರೆ ಅಡ್ಜೆಕ್ಟಿವ್ ಆಗ್ತಾವ ಅಂತಂದ್ ಹೇಳಿದ್ದೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಗಾರ್ಜಿಯಸ್. ಗಾರ್ಜಿಯಸ್ ಗಾರ್ಜಿಯಸ್ ಹಾರ್ಡ್ ವರ್ಕಿಂಗ್ ಆಗತ್ತಾ? ಇಲ್ಲ. ಗಾರ್ಜಿಯಸ್ ಇಂಡಿಯನ್ ಆಗತ್ತಾ? ಇಲ್ಲ. ಗಾರ್ಜಿಯಸ್ ಸಾರಿ ಆಗತ್ತಾ? ಇಲ್ಲ. ಮಾಡೆಲ್ ಹೆಂಗಿದಾಳ? ಗಾರ್ಜಿಯಸ್ ಆಗಿದಾಳ. ಆಮೇಲೆ ಇಲ್ಲಿ ಒಂದ್ ಇದು ಕೂಡ ಬಂದೈತಿ ನೋಡ್ರಿ, OUS ಅಂತಂದೇಳಿ. OUS ಅಂತ ಬಂತು ಅಂತಂದ ಹೇಳಿದ್ರೆ ಅದು ಅಡ್ಜೆಕ್ಟಿವ್ ಆಗಿರತ್ತ ಅಂತಂದ ಹೇಳಿ. ಗಾರ್ಜಿಯಸ್ ಯಾರ ಬಗ್ಗೆ ಹೇಳ್ತಾ ಐತೆ? ಮಾಡೆಲ್ ಬಗ್ಗೆ ಹೇಳ್ತಾ ಐತೆ. ಅಂದ್ರೆ ಗಾರ್ಜಿಯಸ್ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್ ಆಯ್ತು. ಅದಾದ ನಂತರ ಸ್ಮಾರ್ಟ್ ಅನ್ನೋದೇನು? ಸ್ಮಾರ್ಟ್ ಗಾರ್ಜಿಯಸ್ ಗಾರ್ಜಿಯಸ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತಾ? ಸ್ಮಾರ್ಟ್ ಹಾರ್ಡ್ ವರ್ಕಿಂಗ್. ಅದಾದ ನಂತರ ಸ್ಮಾರ್ಟ್ ಇಂಡಿಯನ್, ಸ್ಮಾರ್ಟ್ ಸಾರಿನಾ? ಸೊ ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ಮಾಡೆಲ್ ಹೆಂಗಿದಾಳಪ್ಪ ಅಂತಂದ ಹೇಳಿದ್ರೆ ಸ್ಮಾರ್ಟ್ ಆಗಿದಾಳ. ಅಂದ್ರೆ ಇದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್ ಆಗೋಯ್ತು. ಕ್ಲಿಯರ್ ಎಲ್ರಿಗೂ? ಸೊ ಆಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ನೋಡ್ರಿ, ಆನ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಆರ್ಟಿಕಲ್ ಆಯ್ತು. ಮ್ಯಾಚ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ನೌನ್ ಆಯ್ತು. ಸೊ ಮ್ಯಾಚ್ ಯಾವುದು? ಸೊ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಮ್ಯಾಚ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ಬೇಕು. ಅದೇನ್ ಕ್ರಿಕೆಟ್ ಮ್ಯಾಚಾ, ಫುಟ್ಬಾಲ್ ಮ್ಯಾಚಾ, ವಾಲಿಬಾಲ್ ಮ್ಯಾಚಾ? ಸೊ ಅಂದ್ರೆ ಮ್ಯಾಚ್ ಬಗ್ಗೆ ಇನ್ಫಾರ್ಮೇಶನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತಲ್ಲ, ಸೊ ಹಂಗಾದ್ರೆ ಅದು ಫುಟ್ಬಾಲ್ ಮ್ಯಾಚ್ ಐತಿ ಅಂತಂದ ಹೇಳ್ತೀವಲ್ಲ. ಸೊ ಮ್ಯಾಚ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ಫುಟ್ಬಾಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಡ್ಜೆಕ್ಟಿವ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ LY ಅಂತಂದ್ ಬಂದೈತೆ. LY ಅಂತ ಬಂತು ಅಂತಂದ ಹೇಳಿದ್ರೆ ಅದನ್ನ ನಾವ್ ಏನಂತ ಕರಿತೀವಿ? ಸೊ ಮೇಲ್ಗಡೆ ಹೇಳಿದ್ವಲ್ಲ ಸರ್, ಎಡ್ವರ್ಬ್ ಅಂತಂದ್ ಹೇಳ್ತೀವಿ. LY ಅಂತ ಬಂತು ಅಂತಂದ ಹೇಳಿದ್ರೆ ಎಡ್ವರ್ಬ್ ಅಂತ ಹೇಳ್ತೀವಿ ನೋಡ್ರಿ. ಸೊ ಫ್ರೆಂಡ್ಲಿ ಫುಟ್ಬಾಲ್ ಆಗತ್ತಾ? ನಾವು ಜಸ್ಟ್ ಥಿಂಕ್ ಮಾಡೋಣ. ನಾನು ಹೇಳಿದೀನಿ, ಸೊ ಎಲ್ಲಾನು ಕರೆಕ್ಟ್ ಆಗಿಲ್ಲ, 80% ಅಷ್ಟೇ. ಸೊ ಇಲ್ಲಿ ನೋಡ್ರಿ, ಫ್ರೆಂಡ್ಲಿ ಅನ್ನೋದು ಎಡ್ವರ್ಬ್ ಅಂತಾನೆ ಹೇಳ್ಬೇಕು. ಬಟ್ ಆದ್ರೆ ಈ ಸೆಂಟೆನ್ಸ್ ಒಳಗಡೆ ಸೊ ಇದು ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಐತೆ ಅಂತ ಚೆಕ್ ಮಾಡ್ಬೇಕು. ಫುಟ್ಬಾಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇತ್ತಾ? ಫ್ರೆಂಡ್ಲಿ ಫುಟ್ಬಾಲ್ ಅಂತ ಹೇಳಕ್ಕಾಗತ್ತಾ? ಫುಟ್ಬಾಲ್ ನಮಗ್ ಫ್ರೆಂಡ್ಲಿ ಆಗೈತೆ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಬಟ್ ಆದ್ರೆ ಇದೇನಪ್ಪಾ ಅಂತಂದ ಹೇಳಿದ್ರೆ ಫ್ರೆಂಡ್ಲಿ ಮ್ಯಾಚ್ ಅಂತ ಹೇಳ್ಬೋದು. ಸೀರಿಯಸ್ ಮ್ಯಾಚ್, ಫ್ರೆಂಡ್ಲಿ ಮ್ಯಾಚ್ ಅಂತಂದ್ ಹೇಳ್ತೀವಲ್ಲ. ಸೊ ಫ್ರೆಂಡ್ಲಿ ಮ್ಯಾಚ್ ಎಡ್ವರ್ಬ್ ಇದ್ರೂ ಕೂಡ, ಇದು ಎಡ್ವರ್ಬ್ ಆಗ್ತಿದ್ರು ಕೂಡ ಇಲ್ಲಿ ಮ್ಯಾಚ್ ಬಗ್ಗೆ ನೌನ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಅಡ್ಜೆಕ್ಟಿವ್ ಆಯ್ತು. ಅದಾದ ನಂತರ ಪ್ಲೇಡ್ ಅಂತಂದೈತೆ. ಪ್ಲೇಡ್. ಸೊ ಪ್ಲೇಡ್ ಏನ್ ಪ್ಲೇಡ್? ಫ್ರೆಂಡ್ಲಿ ಪ್ಲೇಡಾ ಅಥವಾ ಅಂದ್ರೆ ನಾವು ಫ್ರೆಂಡ್ಲಿ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತಾ ಪ್ಲೇಡು, ಅಥವಾ ಫುಟ್ಬಾಲ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತಾ, ಅಥವಾ ಮ್ಯಾಚ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇತ್ತಾ? ಸರ್ ನಾವು ಮ್ಯಾಚ್ ಆಡಿದ್ವಿ, ಪ್ಲೇಡ್ ಅಂತಂದ್ ಹೇಳ್ತೀವಲ್ಲ. ಸೊ ಇದು ಕೂಡ ಏನಪ್ಪಾ ಅಂತಂತ ಹೇಳಿದ್ರೆ ಮ್ಯಾಚ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋದ್ರಿಂದ ಸೊ ಅಡ್ಜೆಕ್ಟಿವ್ ಆಯ್ತು. ಅದಾದ ನಂತರ ಅಗ್ರೆಸಿವ್ಲಿ ಅಂತಂದ್ ಐತ್ ನೋಡ್ರಿ. ಅಗ್ರೆಸಿವ್ಲಿ ಅಂತಂದ್ ಹೇಳಿದ್ರೆ ನೀವು ಹೆಂಗ್ ಆಟ ಆಡಿದ್ರಿ? ಸಿಟ್ಟಿಂದ, ಅಗ್ರೆಸಿವ್ ಇಂದ, ತುಂಬಾ ಜೋಶಿಂದ ಅಗ್ರೆಸಿವ್ಲಿ ಅಂತಂದ್ ಹೇಳ್ತೀವಲ್ಲ. ಸೊ ಇದು ಪ್ಲೇಡ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ. ಪ್ಲೇಡ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ LY ಕೂಡ ಐತೆ. ಅಗ್ರೆಸಿವ್ಲಿ ಅಂತಂದ್ ಹೇಳ್ತೀವಲ್ಲ, ಇದು ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಎಡ್ವರ್ಬ್ ಆಯ್ತು. ಕ್ಲಿಯರ್? ಸೊ ನಾವು ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿಫ್ರೆನ್ಶಿಯೇಷನ್ ಮಾಡ್ತೀವಿ ಅಡ್ಜೆಕ್ಟಿವ್ ಅಂಡ್ ಎಡ್ವರ್ಬ್. ಇದು ನಮಗ್ ಕರೆಕ್ಟ್ ಆಗಿ ಗೊತ್ತಾಯ್ತು ಅಂತಂದ್ ಹೇಳಿದ್ರೆ ನಮ್ಗೆ ಏನು ಪ್ರಾಬ್ಲಮ್ಸ್ ಗಳಿರಂಗಿಲ್ಲ. ಈಸಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಇಂಗ್ಲಿಷ್ ಗ್ರಾಮರ್ ಅನ್ನ ಮಾಡ್ಕೊಂತ ಹೋಗ್ತೀವಿ. ಕ್ಲಿಯರ್? ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಅರ್ಥ ಆಗಿಲ್ಲ ಇನ್ನೊಂದ್ 2-3 ಸಾರಿ ನೋಡ್ರಿ. ಫಸ್ಟ್ ಕ್ಲಾಸ್ ಇಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿವರೆಗೂ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ರಿ. ಸೊ ಇನ್ಸ್ಟಾಗ್ರಾಮ್ ID ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಿ ಕೊಟ್ಟಿದ್ದೀನಿ, ಎಲ್ರು ಫಾಲೋ ಮಾಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ ಗ್ರಾಮರ್ ಅಂತಂದ್ ಹೇಳ್ಬಿಟ್ಟು ಸಪರೇಟ್ ಆಗಿ ಒಂದು ಗ್ರೂಪ್ ಅನ್ನ ಓಪನ್ ಮಾಡ್ತೀನಿ. ಸೊ ಅದ್ರ ಲಿಂಕ್ ಅನ್ನು ಕೂಡ ಹಾಕ್ತೀನಿ. ಸೊ ಅಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರು ಜಾಯ್ನ್ ಆಗ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.